ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ಈಗ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮತ್ತು ಎಕ್ಸ್ಪ್ಲೋಸಿವ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತೀವಿ. ಏನಂತಂದರೆ, ಒಂದು ಸ್ಯಾಂಡಲ್ವುಡ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಒಂದು ಸುದ್ದಿಯನ್ನು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ತರ್ತಾ ಇದೆ. ಈ ಸುದ್ದಿಯನ್ನು ನಟ ಉಪೇಂದ್ರ ಅವರು ಮಿಸ್ ನೋಡಲೇಬೇಕಾದಂಥ ಸ್ಟೋರಿ ಇದು. ನಟ ಉಪೇಂದ್ರ ಅವರು ಈ ಸ್ಟೋರಿಯನ್ನು ಮಿಸ್ ಮಾಡಲೇಬಾರ್ದು. ಸ್ಯಾಂಡಲ್ವುಡ್ ಸಿನಿ ರಸಿಕರು ಕೂಡ ಮಿಸ್ ಮಾಡಲೇಬಾರ್ದು. ಸರಕು ಖಾಲಿಯಾಗಿ ಮತ್ತೆ ಮಕಾಡೆ ಬಿದ್ರ ಉಪೇಂದ್ರ, ಈ ರೀತಿಯಾದಂತಹ ಪ್ರಶ್ನೆ ಎಲ್ರಿಗೂ ಸಹ ಕೇಳಿಬರುತ್ತೆ. ಬಾಲಿಶ ಸಿದ್ಧಾಂತ ಹೇಳಕ್ಕೆ ಹೋಗಿ ಉಲ್ಟಾ ಪಲ್ಟಾ ಆಯ್ತಾ? ಲಾಜಿಕ್ ಇಲ್ಲದೆ ಕಥೆ ಹೇಳಿ ಫೇಲ್ಯೂರ್ ಆದ್ರ ರಿಯಲ್ ಸ್ಟಾರ್. ರಿಯಲಿಸ್ಟಿಕ್ ಥಾಟ್ ಹೆಸರಲ್ಲಿ ಇಮ್ಮೆಚೂರ್ ಸ್ಕ್ರಿಪ್ಟ್ ಮಾಡಿದ್ರ? ಪ್ರೇಕ್ಷಕರನ್ನ ಮೂರ್ಖರನ್ನಾಗಿಸಲು ಹೋಗಿ ಉಪೇಂದ್ರ ವಿಫಲರಾದ್ರ? ಲಾಜಿಕ್ ಇಲ್ಲದೆ ಮ್ಯಾಜಿಕ್ ಆದ UI ಸಿನಿಮಾ 3 ಕಾಸಿಗೂ ಸೇಲ್ ಆಗದ ಸಂತೆಯ ಸರಕಾಯ್ತಾ? ಮತ್ತೆ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದ ಉಪ್ಪಿಗೆ ಶಾಕ್ ಕೊಟ್ರ ಪ್ರೇಕ್ಷಕರು? ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ಯಾಂಡಲ್ವುಡ್ನ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ತರ್ತಾ ಇದ್ದೀವಿ. ಈ ಸುದ್ದಿಯನ್ನು ರಿಯಲ್ ಸ್ಟಾರ್ ಉಪೇಂದ್ರ ಮಿಸ್ ಮಾಡದೆ ನೋಡಬೇಕು. ಜೊತೆಗೆ ಸ್ಯಾಂಡಲ್ವುಡ್ನ ಅಭಿಮಾನಿಗಳು ಕೂಡ ಮಿಸ್ ಮಾಡದೆ ನೋಡಲೇಬೇಕಾದಂಥ ಸುದ್ದಿ ಇದು. ಸರಕು ಖಾಲಿಯಾಗಿ ಏನೇನೋ ಮಾಡೋಕ್ಕೆ ಹೋದ್ರ? ಬಾಲಿಶವಾದಂಥ ಸಿದ್ಧಾಂತವನ್ನು ಹೇಳೋಕ್ಕೆ ಹೋಗಿ ಉಲ್ಟಾ ಆಯ್ತಾ? ಲಾಜಿಕ್ ಇಲ್ಲದೆ ಲಾಜಿಕ್ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡೋಕೆ ಹೋದ್ರ? ಇಡೀ ಸಿನಿಮಾದಲ್ಲಿ ಯಾವ ಲಾಜಿಕ್ ಇದೆಯಾ? ಕೇವಲ ಉತ್ಪ್ರೇಕ್ಷೆಗಳೇ ತುಂಬ ಹೋಗಿದೆಯಾ? ಒಂದು ಸಿನಿಮಾ ಅಂತ ಅಂದಾಗ, ಒಂದು ಕಥೆಯನ್ನು ಹೇಳೋಕೆ ಹೋದಾಗ ನೀವು ಸಿನಿಮಾದಲ್ಲಿ 100% ಲಾಜಿಕ್ಕನ್ನು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ರಿಯಲ್ ಸ್ಟಾರ್ ಅಂತ ಹೇಳಿದವರು ಲಾಜಿಕ್ಕನ್ನು ಬಿಟ್ಟು ಬೇರೆ ಕಡೆ ಹೋದರೆ ಅದು ತಪ್ಪು ಅಂತ ಅನ್ಸ್ಕೊಳ್ಳಲ್ವಾ? ಅಥವಾ ರಿಯಲ್ ಸ್ಟಾರ್ ತಾನಲ್ಲ ಅನ್ನೋದನ್ನಾದರೂ ಒಪ್ಕೋಬೇಕಲ್ವಾ? ನಾನು ತೆಗೆಯುವ ಚಿತ್ರಗಳು ಏನು ತುಂಬ ವಾಸ್ತವವಾಗಿರುತ್ತೆ. ಆ ಕಾರಣಕ್ಕೋಸ್ಕರವಾಗೇ ಏನು ತುಂಬ ರಿಯಲಿಸ್ಟಿಕ್ ಸ್ಟೋರಿ ತೆಗಿತೀನಿ ಅಂತಲೇ ಅವ್ರು ಯಾವಾಗಲೂ ಕೂಡ ಹೇಳ್ಕೊತಾರೆ. ಆದರೆ ಚಿತ್ರವನ್ನು ಒಂದು ಸಲ ನೋಡಿದ್ರೆ ತುಂಬ ಏನು ಇಲ್ಲಾಜಿಕಲ್ ಅಂತ ಅನಿಸುತ್ತೆ. ಲಾಜಿಕ್ನಿಂದ ಹೊರ ಬಂದು ಒಂದು ಅಬ್ಸರ್ಡ್ ಆದ ಕಥೆಯನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಚಿತ್ರಕಥೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ ಅಂತ ಅನಿಸುತ್ತೆ. ಮತ್ತು ವಾಸ್ತವಕ್ಕೂ ಮತ್ತು ಏನು ನಡೀತಾ ಇದೆ